ಅನೇಕರ ಜೀವಿತ ಯಾವ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡೋದಕ್ಕಾಗ್ದಂಗೆ ಇವತ್ತು ಅನೇಕರು ಸೂಸೈಡ್ಗಳನ್ನ ಮಾಡಿಕೊಳ್ಳೋದಕ್ಕೆ ಇವತ್ತು ಟ್ರೈ ಮಾಡ್ತಾ ಇದ್ದಾರೆ. ತುಂಬ ಜನ ಇವತ್ತು ಸೂಸೈಡ್ಗಳನ್ನ ಮಾಡಿಕೊಳ್ತಿದ್ದಾರೆ. ರೀಸನ್ ಏನಂದರೆ ಪ್ರಾಬ್ಲಮ್ಸ್ಗಳನ್ನ ಲೈಫಲ್ಲಿ ಬರುವಂಥ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡೋದಕ್ಕೆ ಆಗದೆ ಅದನ್ನು ಎದುರಿಸಿ ನಿಲ್ಲೋದಕ್ಕೆ ಆಗದೆ ಇವತ್ತು ಜೀವಿತದಲ್ಲಿ ಅನೇಕರು ಸೋತೋಗ್ತಾ ಇದ್ದಾರೆ. ಯಾವ ರೀತಿಯಲ್ಲಂದರೆ ನಾವು ಇಸ್ರೇಲ್ ದೇಶದ ಜನಗಳನ್ನು ಕುರಿತು ನೋಡಿಕೊಳ್ಬೋದು. ಫಿಲಿಸ್ಟಿಯ ಜನಗಳು ಗೊಲಿಯಾತನು ಇಸ್ರೇಲ್ ಜನಗಳು 40 ದಿನ ರಾತ್ರಿ ಹಗಲು ಯುದ್ಧವನ್ನು ಮಾಡಲಿಕ್ಕಾಗಿ ಅವರನ್ನು ಕೂಗ್ತಾ ಇರ್ತಾನೆ. ಈ ಗೊಲಿಯಾತನನ್ನು ನೋಡಿ, ಆ ಫಿಲಿಸ್ಟಿಯರನ್ನು ನೋಡಿ ಇಸ್ರೇಲ್ ಜನಗಳೆಲ್ಲ ಭಯಭೀತರಾಗಿ ಆ ಇಸ್ರೇಲ್ ಜನರ ಒಬ್ಬ ಸೈನಿಕನು ಕೂಡ ಹೋಗಿ ಅವರ ಜೊತೆಲಿ ಯುದ್ಧವನ್ನು ಮಾಡಲಿಕ್ಕೆ ಭಯ ಪಡ್ತಾರೆ. ಕಾರಣ ಗೊಲಿಯಾತನು ಎತ್ತರವಾದಂಥ ಮನುಷ್ಯ, ಆತನು ಬಲಿಷ್ಠನು, ಆತನನ್ನು ಜಯಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳಿ ಅವರು ಭಯಪಟ್ಟವರು ಫಿಲಿಸ್ಟಿಯರನ್ನು ನೋಡಿ ಹಿಂದೆ ಹೋಗ್ತಾರೆ. ಆದರೆ ಯೌವನಸ್ಥನಾದಂಥ ದಾವೀದನು ಏನು ಮಾಡ್ತಾನೆ ಅಂದರೆ ಆ ಒಂದು ಸಂಭವವನ್ನು ಗೊಲಿಯಾತನ ಮಾತುಗಳನ್ನು ಕೇಳಿ ದಾವೀದನು ಜೀವಸ್ವರೂಪನಾದಂಥ ದೇವರನ್ನು ಹೀಯಾಳಿಸುವುದಕ್ಕೆ ಈ ಸುನ್ನತಿಲ್ಲದವನು ಈ ಫಿಲಿಸ್ಟಿಯನು ಎಷ್ಟಿರವನು ಎಂಬುದಾಗಿ ಕೇಳ್ತಾನೆ. ಅಂದರೆ ಆತನಿಗೆ ದೇವರ ಮೇಲೆ ಹೆಚ್ಚಾಗಿ ನಂಬಿಕೆ. ಆತನು ಆ ಗೊಲಿಯಾತನನ್ನು ನೋಡಿಲ್ಲ, ಅವನು ಎಷ್ಟು ಎತ್ತರವನು, ಆತನು ಎಷ್ಟು ಬಲಿಷ್ಠನು, ಆತನು ಏನು ಎಂಬುದಾಗಿ ಏನು ನೋಡಿಲ್ಲ. ಆತನು ದೇವರನ್ನು ದೃಷ್ಟಿಸಿ ನೋಡುತ್ತಾ ಇದ್ದಾನೆ. ದೇವರನ್ನು ದೃಷ್ಟಿಸಿ ನೋಡಿ ಆತನು ಧೈರ್ಯವಾಗಿ ಗೊಲಿಯಾತನ ಮುಂದೆ ಹೋಗಿ ನಿಲ್ಲುತ್ತಾ ಇದ್ದಾನೆ. ಆತನು ತನ್ನ ಬಲದಿಂದಾಗಲಿ, ತನ್ನ ಪರಾಕ್ರಮದಿಂದಾಗಲಿ, ಜ್ಞಾನದಿಂದಾಗಲಿ ಆತನು ಹೋಗಿಲ್ಲ. ಆತನು ಜೀವ ಸ್ವರೂಪನಾದಂಥ ದೇವರ ಬಲದಿಂದ, ದೇವರ ಮೇಲೆ ಇದ್ದಂಥ ನಂಬಿಕೆಯಿಂದ ಆತನು ಧೈರ್ಯವಾಗಿ ಮುಂದೆ ಹೋಗುತ್ತಾ ಇದ್ದಾನೆ. ಆತನು ಮುಂದೆ ಹೋಗಿ ಆ ಗೊಲಿಯಾತನನ್ನು ಜಯಿಸುತ್ತಾನೆ. ಆಗ ಫಿಲಿಸ್ಟಿಯರು ಇಸ್ರಾಯೇಲ್ ಜನಗಳನ್ನು ನೋಡಿ ಓಡಿ ಹೋಗ್ತಾರೆ. ಅದೇ ರೀತಿ ನಮ್ಮ ಲೈಫ್ನಲ್ಲಿ ಎಲ್ಲಿವರೆಗೂ ನಾವು ಪ್ರಾಬ್ಲಮ್ಸ್ಗಳನ್ನ ನೋಡಿ ಎದುರುಕೊಳ್ತೀವೋ ಅಲ್ಲಿವರೆಗೂ ಆ ಪ್ರಾಬ್ಲಮ್ಸ್ ನಮ್ಮನ್ನು ಜಯಿಸ್ತಾ ಇರುತ್ತೆ. ಆದರೆ ನಾವು ದೇವರ ಮುಂದೆ ನಂಬಿಕೆ ಇಟ್ಟುಕೊಂಡು, ದೇವರನ್ನು ನಮ್ಮ ಮುಂದೆ ಹಿಡಿದುಕೊಂಡು ನಾವು ಆ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡುವಾಗ ಆ ಪ್ರಾಬ್ಲಮ್ಸ್ ಇಲ್ಲದೆ ನಮ್ಮನ್ನ ಬಿಟ್ಟು ಹೋಗುತ್ತದೆ. ಸೊ ಇವತ್ತು ನಮ್ಮ ಲೈಫಿನಲ್ಲಿ ನಾವು ಸೂಸೈಡ್ ಮಾಡಿಕೊಳ್ಬೇಕು, ಇಲ್ಲ ಎಲ್ಲಾದರೂ ಓಡೋಗಬೇಕು, ನನಗೆ ಆಗ್ತಾ ಇಲ್ಲ, ನನಗೆ ಫೇಸ್ ಮಾಡೋದಕ್ಕೆ ಆಗ್ತಿಲ್ಲ ಎಂಬುದಾಗಿ ಸಫರ್ ಪಡಬೇಡ್ರಿ. ಇವತ್ತು ನಾವು ಜೀವ ಸ್ವರೂಪನಾದಂಥ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ನಾವು ಈಸಿಯಾಗಿ ಫೇಸ್ ಮಾಡೋಣ. ಇವತ್ತು ದೇವರು ನಮ್ಮ ಪರವಾಗಿ ಆತನ ಯುದ್ಧವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆ ದಿನ ಇಸ್ರಾಯೇಲ್ ಜನರಿಗೆ ದೇವರು ಹೇಳಿದ್ರು ಅಲ್ವಾ, ನೀವು ಸುಮ್ಮನೆ ಇದ್ದುಕೊಂಡು ನೋಡಿರಿ ಇವತ್ತು ದೇವರು ಮಾಡುವಂಥ ಮಹತ್ ಕಾರ್ಯಗಳನ್ನು ಎಂಬುದಾಗಿ. ಹೌದು, ಇವತ್ತು ನಾವು ದೇವರನ್ನು ದೃಷ್ಟಿಸಿ ನೋಡುವಾಗ ದೇವರು ಮಹತ್ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಥ್ಯಾಂಕ್ ಯು ಫ್ರೆಂಡ್ಸ್.